ಹಾಯ್ ಹಲೋ ದಿಸ್ ಡಾಕ್ಟರ್ ಸಂಯುಕ್ತ ಫ್ರಮ್ ಆಯುಷ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಇವತ್ತಿನ ನಮ್ಮ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಟಾಪಿಕ್ ಬಂದುಬಿಟ್ಟು ಸ್ಟ್ರೆಸ್ಸಿಂಗ್ ಮೋರ್ ಅಬೌಟ್ ದ ಅರ್ಲಿ ಬ್ಲಡ್ ಟೆಸ್ಟ್ಸ್. ಫಾರ್ ಎಕ್ಸಾಂಪಲ್, ಒಂದು ಪ್ರೆಗ್ನೆಂಟ್ ಫಿಮೇಲ್ ಏನಾಯಿತು ಅಂದರೆ ಅವ್ರಿಗೆ 2 ತಿಂಗಳಲ್ಲಿ ಶಿ ಹಸ್ ಗಾನ್ ಫಾರ್ ದ ಫಸ್ಟ್ ಚೆಕಪ್. ಆವಾಗ ಸ್ಕ್ಯಾನ್ ಮಾಡಿಸಿಲ್ಲ. ಶಿ ವಾಸ್ ಲೈಕ್ ಸೇ ಓಕೆ ವಿಲ್ ಡೂ ಇಟ್ ಅಟ್ ದ 3rd month ಸ್ಕ್ಯಾನ್. ಬ್ಲಡ್ ಟೆಸ್ಟ್ ಹೇಳಿದ್ದಾರೆ ಅಲ್ಲಿ, ಮತ್ತು ಬ್ಲಡ್ ಟೆಸ್ಟು ಮಾಡಿಲ್ಲ. ಸೊ ವಾಟ್ ಹ್ಯಾಪನ್ ಇಸ್ ಲೈಕ್ ಶಿ ಹ್ಯಾಡ್ ಗಾಟ್ ಸಮ್ ಸ್ಪಾಟಿಂಗ್ ಥರ ಬಂದು ಮತ್ತು ಪುನಃ ಸ್ಕ್ಯಾನಿಗೆ ಬಂದಿದ್ದರು. ಅವಾಗ ನೋಡೋಷ್ಟರಲ್ಲಿ ಹಾರ್ಟ್ ಬೀಟ್ ಏನೂ ಪಿಕ್ ಇರಲಿಲ್ಲ ಆ್ಯಂಡ್ ಥೈರಾಯ್ಡ್ಸ್ ತುಂಬಾ ಜಾಸ್ತಿ ಇತ್ತು. ಸೊ ಇವೆಲ್ಲನೂ ಒಂದು ಸಾರ್ಟ್ ಆಫ್ ಪ್ರಿವೆಂಟಬಲ್ ಸ್ಟೆಪ್ಸ್ ತೊಗೊಂಡಿದ್ರೆ ಮೇ ಬಿ ದಿಸ್ ಮೈಟ್ ನಾಟ್ ಬಿ ಹ್ಯಾಪನಿಂಗ್. ಸೊ ದೆರ್ ಆರ್ ಸಮ್ ಥಿಂಗ್ಸ್ ಬಿಫೋರ್ ಪ್ರೆಗ್ನೆನ್ಸಿ. ಕೆಲವೊಂದು ಹಾರ್ಮೋನ್ ಲೆವೆಲ್ಸ್ ಎಲ್ಲನೂ ಅಚ್ಚುಕಟ್ಟಾಗಿ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಪ್ರೆಗ್ನೆನ್ಸಿ ಲಾಸಸ್ ಎಲ್ಲ ತಡೆ ಹಿಡಿಬೋದು ಒಂದು ಮಟ್ಟಕ್ಕೆ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಇವಾಗ ಒಂದು 3rd month ಆಲ್ಮೋಸ್ಟ್ 10.5 ವೀಕಲ್ಲಿ ಒಂದು ಪ್ರೆಗ್ನೆಂಟ್ ಫಿಮೇಲ್ ಶಿ ಹಸ್ ಕಮ್ ಟು ಮಿ ರೀಸೆಂಟ್ಲಿ ಆ್ಯಂಡ್ ಹರ್ HbA1c ಟೆಸ್ಟ್ ಮಾಡಿದ್ರೆ 9.5 ಅಲ್ಲಿದೆ ಆ್ಯಂಡ್ ಶುಗರ್ಸ್ ವೇರ್ 242 ರ್ಯಾಂಡಮ್ ಬ್ಲಡ್ ಶುಗರ್ಸ್. ಸೊ ಹೀಗಿರುವಾಗ ನಮಗೆ ನಾರ್ಮಲ್ ಕಟ್ ಆಫ್ ರೇಂಜಸ್ ಬಂದುಬಿಟ್ಟು ಅಟ್ಲೀಸ್ಟ್ ಒಂದು 140 ಇಲ್ಲ 170 ಒಳಗಡೆ ಬಂದರೆ ದಟ್ಸ್ ಅ ಡಿಫ್ರೆಂಟ್ ರೇಂಜ್. ಬಟ್ ದಿಸ್ ಇಸ್ 242 ಇಸ್ ಅ ವೆರಿ ಹೈ ವ್ಯಾಲ್ಯೂ ವೇರ್ ಆ್ಯಂಡ್ HbA1c ಹರ್ 3 month ಅಗ್ರಿಗೇಟೂ ತುಂಬ ಜಾಸ್ತಿ ಇತ್ತು. ಸೊ ಈ ಹೈಪರ್ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಇರುವಾಗ ಆಲ್ ದೀಸ್ ಥಿಂಗ್ಸ್ ವುಡ್ ಹ್ಯಾವ್ ಎಫೆಕ್ಟೆಡ್ ದ ಬೇಬಿ ಗ್ರೋತ್ ಟಿಲ್ ನೌ ವಾಟ್ ಎವರ್ ಹ್ಯಾಸ್ ಹ್ಯಾಪೆಂಡ್. ಇದನ್ನು ಹೇಗೆ ಪ್ರಿವೆಂಟ್ ಮಾಡಿರ್ಬೋದಾಗಿತ್ತು? ಫಸ್ಟ್ ಇನಿಷಿಯಲ್ ಟೈಮಲ್ಲಿ ಅಂದರೆ ಪ್ರೆಗ್ನೆನ್ಸಿ ಮುಂಚೆನೇ ಅವ್ರ ಬಾಡಿ ಸ್ಟೇಟಸ್ ಹೇಗಿದೆ ಅಂತ ತಿಳ್ಕೊಂಡು ಮತ್ತು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದ್ರಲ್ಲಿ ತುಂಬಾ ಅರ್ಥ ಇದೆ. ಆ್ಯಂಡ್ ದಿಸ್ ಆಲ್ ಎಫೆಕ್ಟ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಹ್ಯಾವಿಂಗ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಫೀಟಸ್ ಇನ್ ಇಟ್ಸ್ ಅರ್ಲಿ ಪ್ರೆಗ್ನೆನ್ಸಿ ಪೀರಿಯಡ್. ಓಕೆ, ಪ್ರೆಗ್ನೆನ್ಸಿ ಅಂತೂ ಆಗೋಯಿತು. ಅಟ್ಲೀಸ್ಟ್ ದ ಫಸ್ಟ್ ಚೆಕಪ್ನ ಸ್ವಲ್ಪ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ಒಂದು ಚೆಕಪ್ ಮಾಡಿಸ್ಕೊಂಡು ಈ ಬ್ಲಡ್ ಟೆಸ್ಟ್ಗಳು ಮಾಡೋದ್ರಿಂದ ಅಗೈನ್ ಅಟ್ಲೀಸ್ಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಯು ವುಡ್ ಹ್ಯಾವ್ ಪಿಕ್ಡ್ ಇಟ್ ಅಪ್ ಆ್ಯಂಡ್ ಯು ವುಡ್ ಹ್ಯಾವ್ ಸ್ಟಾರ್ಟೆಡ್ ದ ಮೆಡಿಸಿನ್ಸ್. ಸೊ ಈ ಆರ್ಗನೋಜೆನೆಸಿಸ್ ಅಂತ ಹೇಳ್ತೀವಲ್ಲ, ಫಸ್ಟ್ 3 ತಿಂಗಳಲ್ಲಿ ಏನಾದರೂ ನಡೆಯುತ್ತಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೇಬಿನು. ಆ್ಯಂಡ್ ಈ ಟೈಮಲ್ಲಿ ಯಾವುದೇ ರೀತಿ ಒಂದು ಆ್ಯಂಟಿಬಯೋಟಿಕ್ಸ್ ಆಗಲಿ, ಯಾವುದೇ ರೀತಿ ಒಂದು ಥೈರಾಯ್ಡ್ ಲೆವೆಲ್ಸು, ಶುಗರ್ಸು ಮತ್ತು ವಾಟ್ ಎವರ್ ಇಟ್ ಇಸ್, ಯೂರಿನ್ ಇನ್ಫೆಕ್ಷನ್ಸ್ ಆಗಿರಲಿ, ವಾಟ್ ಎವರ್ ಇಟ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ದ ಬೇಬಿ ಆಲ್ಸೋ. ಸೊ ಆದಷ್ಟು ಯು ಶುಡ್ ಟೇಕ್ ಮೋರ್ ಆಫ್ ಪ್ರಿಕಾಷನ್ಸ್. ಸೊ you can understand the importance when I am stressing it with the examples. Okay, I think so. And so try to just modulate your things, like say yes, ಪ್ರಿಕನ್ಸೆಪ್ಷನ್ಗೆ ಒಂದು ವಿಸಿಟ್ ತೊಗೊಂಡು ಅದು ಏನಿದೆ ಅಂತ ತಿಳ್ಕೊಂಡು ಅದರ ಆದಮೇಲೆ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ದ ಐಡಿಯಲ್ ಪ್ರಿವೆನ್ಷನ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಪ್ರಿವೆಂಟಿವ್ ಮೆಷರ್ ಬಂದುಬಿಟ್ಟು ಆದಷ್ಟು ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೋ ಹೋಗ್ಬಿಟ್ಟು ಒಂದು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ವಾಟ್ ಎವರ್ ದ ಬ್ಲಡ್ ಟೆಸ್ಟ್ ಆರ್ ದೇರ್, ಪ್ಲೀಸ್ ಕೈಂಡ್ಲಿ ಡೂ ಇಟ್. ಇಫ್ ಯು ಡೋಂಟ್ ಡೂ ಇಟ್, ಇಫ್ ಯು ಫೀಲ್ ಲೈಕ್ ಓಕೆ 3rd month ಮಾಡಿಸ್ತೀನಿ, ನಾನೇನು ಕಾಸನ್ನ ಉಳಿತಾಯ ಮಾಡ್ತೀನಿ, ಡೋಂಟ್ ಫೀಲ್ ಸಚ್ resistive behavior in doing the blood test. Don't have such things and try to just go ahead with the blood test without any second thought and try to spend which is really necessary for you and your upcoming ongoing pregnancy, whichever it is there, whether to know it is okay or not okay and what to put and what not to put. Don't wait till the 3rd month. Ideally it is best to do on the first visit itself to just prevent the further effects on the baby, because the first 3 months of the organogenesis period is very important. Hope so you got the point. Thank you.